ಇವತ್ತು ಗಾಂಧಿ ಜಯಂತಿಯ ಶುಭಾಶಯಗಳು. ನಗರಾದ್ಯಂತ ಇವತ್ತು ಏನು ನಾವೆಲ್ಲ ಸಂಭ್ರಮದಿಂದ ಗಾಂಧಿ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಏನು ದಂಡಾಧಿಕಾರಿಗಳು, ಹೊಸಕೋಟೆ ದಂಡಾಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಅಲ್ಲಿ ಪುತ್ಥಳಿ ಇದು ಗುದ್ಲಿ ಪೂಜೆ ಮಾಡ್ತಾ ಇರೋವಂಥದ್ದಕ್ಕೆ ನಮ್ಮ ನಗರದಲ್ಲಿರೋವಂಥವ್ರಿಗೆ ಯಾರಿಗೂ ಆಹ್ವಾನ ಇಲ್ಲ ಅಂತ ಒಂದು ಕಾರ್ಯಕ್ರಮನ ಅಲ್ಲಿ ಮಾಡ್ತಾ ಇದ್ದಾರೆ. ನಮಗಂತೂ ಇವತ್ತು ತುಂಬಾ ಬೇಸರಗೊಂಡಿದೆ. ಇವತ್ತು ನಾವೆಲ್ಲ ನಗರದಲ್ಲಿರ್ತಕ್ಕಂಥ ಎಲ್ಲ ನಾವು ಸದಸ್ಯರುಗಳೆಲ್ಲ ಇವತ್ತು ಅದನ್ನ ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ತುಂಬಾ ಖುಷಿ ತರುವಂತ ಕಾರ್ಯಕ್ರಮ. ನಾವೆಲ್ಲ ಸೇರಿ ಒಗ್ಗೂಡಿ ನಗರದಲ್ಲಿರ್ತಕ್ಕಂಥ ಹಿರಿಯರು, ಸದಸ್ಯರುಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸೇರಿ ಇವತ್ತು ಗಾಂಧೀಜಿಗೆ ಗೌರವ ಕೊಡುವಂಥ ದಿನ. ನಾವು ಇವತ್ತು ಅದನ್ನ ಯಾಕೆ ಬಾಯ್ಕಾಟ್ ಮಾಡ್ತೀವಿ ಅಂದ್ರೆ, ಇವತ್ತು ನಮ್ಮ ನಗರದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ ಏನು ಎಲ್ಲ ಸಾರ್ವಜನಿಕರ ಹಣನ ನಾವು ಇವತ್ತು 10 ಲಕ್ಷ 2020ನೇ ಇಸ್ವಿನಲ್ಲಿ ಮೀಸಲಿಟ್ವಿ. ವರ್ಧಾಪುರ ನಾಗರಾಜ್ ಅವ್ರು ಮನವಿ ಕೊಟ್ಟಿದ್ದನ್ನ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು. ಮನವಿ ಕೊಟ್ಟಾಗ ನಾವೆಲ್ಲ ಪರಿಶೀಲನೆ ಮಾಡಿ ಇಂಥ ಒಂದು ಗಾಂಧಿ ಪ್ರತಿಮೆನ ನಾವು ಹೊಸಕೋಟೆಯಲ್ಲಿ ಎಲ್ಲೂ ಇಲ್ಲ ಅಂತ ಅದನ್ನ ಹೃದಯ ಭಾಗವಾದಂಥ ನಮ್ಮ ತಾಲೂಕ್ ಕಚೇರಿನಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತೇಳಿ ನಾವೆಲ್ಲ ಇದು ಮಾಡಿ ತುಂಬಾ ಖುಷಿಯಿಂದ ಎಲ್ಲ ಒಮ್ಮತದಿಂದ 10 ಲಕ್ಷ ಮೀಸಲಿಡಬೇಕು ಅಂತೇಳಿ ಕೊಡಬೇಕು ಅಂತೇಳಿ ನಾವು ರೆಜುಲೇಷನ್ ಮಾಡಿದ್ವಿ 2020ರಲ್ಲಿ. ಆದರೆ ಅದನ್ನ ಮೊನ್ನೆ ಒಂದು ತಿಂಗಳಿಂದ 7.5 ಲಕ್ಷ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ DC ಅವರ ಆದೇಶದಂತೆ. ಆಗಲಿ, ಈಗ ಗುದ್ಲಿ ಪೂಜೆ ಮಾಡುವಾಗ ಎಲ್ಲ ಸದಸ್ಯರಿಗೆ, ಹಿರಿಯ ನಾಗರಿಕರನ್ನು ಕರೆದು ಆ ಒಂದು ಪಿತಾಮಹ ಗಾಂಧಿ ತಾತ ಅವ್ರನ್ನ ಅಲ್ಲಿ ಗುದ್ಲಿ ಪೂಜೆಗೆ ನಾವೆಲ್ಲ ಹೋಗಿ ಮಾಡಬೇಕಾಗಿತ್ತು. ಆದರೆ ಅವರು ಯಾಕೋ ನಮ್ಮ ನಗರದಲ್ಲಿರೋ ಜನತೆನ, ನಮ್ಮ ಸದಸ್ಯರುಗಳನ್ನ, ಅಧ್ಯಕ್ಷರು ಉಪಾಧ್ಯಕ್ಷರನ್ನೆಲ್ಲ ಕಡೆಗಣಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಇನ್ವಿಟೇಷನ್ ಆಗಲಿ, ಒಂದು ಪತ್ರಿಕೆಗಳಾಗಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಾಮಫಲಕ ಹಾಕ್ಬೇಕು. ಆ ಒಂದು ನಡವಳಿಕೆ ನಡ್ಕೊಳ್ತಾ ಇಲ್ಲ. ಇವತ್ತು ಚುನಾವಣೆ ಮಾಡಿ ಚುನಾಯಿತರು ಮಾಡಿರೋದು ತಹಶೀಲ್ದಾರ್, ದಂಡಾಧಿಕಾರಿಗಳು, AC ಅವರು, DC ಅವರೆಲ್ಲ ಮುಂದೆ ನಿಂತ್ಕೊಂಡು ಇವ್ರನ್ನ ಅಧ್ಯಕ್ಷರು ಪಟ್ಟದಲ್ಲಿ ಕೂರಿಸೋದು. ಅವ್ರಿಗೆ ಗೊತ್ತಿಲ್ವಾ ಅಧ್ಯಕ್ಷರಿದ್ದಾರೆ, ನಗರಕ್ಕೆ ಒಂದು ಪ್ರಥಮ ಪ್ರಜೆ ಅವರು. ಮೊದಲನೇದಾಗಿ ಅದನ್ನ ತಿಳ್ಕೊಳ್ಬೇಕು, ಅರ್ಥಕೊಂಡು ನಗರದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸದಸ್ಯರುಗಳನ್ನ ಒಳಗೊಂಡು ಚುನಾಯಿತ ಪ್ರತಿನಿಧಿಗಳನ್ನ, ಹಿರಿಯ ನಾಗರಿಕರನ್ನ ಕರೆಸಿ ಅಂತ ಒಂದು ಕಾರ್ಯಕ್ರಮಗಳು ಮಾಡೋಂಥ ಪದ್ಧತಿ ನಮ್ಮ ಹೊಸಕೋಟೆನಲ್ಲಿ ನಡೀತಾ ಇರೋವಂಥದ್ದು. ಈಗಾಗಲೇ ಈಗ ಪ್ರೋಟೋಕಾಲ್ನ ಇದು ಮಾಡಿ ಪಕ್ಕಕ್ಕಿಟ್ಟು ಇವತ್ತು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಇಂಥ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾವ್ರೆ. ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಂಥ ಮಾಧ್ಯಮ ಮುಖಾಂತರ ನಾವು ಮಾಡಲೇಬೇಕು. ಇಲ್ಲಾಂದ್ರೆ ಅವರು ಪೂರ್ತಿ ನಮ್ಮ ನಗರನ, ನಮ್ಮ ನಗರದಲ್ಲಿರುವಂಥ ಒಂದು ಪದ್ಧತಿಗಳನ್ನೇ ಕಡೆಗಣಿಸ್ತಾ ಇದ್ದಾರೆ. ಅದನ್ನ ಮುಂದಕ್ಕಾಗೋದು ಬೇಡ. ನಾವು ಮನವಿ ಮಾಡ್ತೀವಿ, ನಮ್ಮ ಶಾಸಕರಲ್ಲೂ ಮನವಿ ಮಾಡ್ತೀವಿ. ಇಂಥದನ್ನ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ಕೊಂಡು ಸರಿಪಡಿಸಿ ನಮ್ಮನ್ನೆಲ್ಲ ಒಗ್ಗೂಡಿಸ್ಕೊಂಡು ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಗಾಂಧಿ ತಾತ.